ಈ ವಿಡಿಯೋದಲ್ಲಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಕಡಿಮೆ ಬಜೆಟ್ನಲ್ಲಿ ರೆಡಿಯಾಗಿ ಅತಿ ಹೆಚ್ಚು ಕಲೆಕ್ಷನ್ ಮಾಡಿರುವ ಸಿನಿಮಾಗಳು ಯಾವುವು ಅಂತ ನೋಡೋಣ. ಅದಕ್ಕಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅವರ ಮೊದಲನೇ ಸಿನಿಮಾ ಅಪ್ಪು. ಈ ಸಿನಿಮಾ 2002ರಲ್ಲಿ ರಿಲೀಸ್ ಆಗಿತ್ತು. ಈ ಒಂದು ಸಿನಿಮಾದ ಬಡ್ಜೆಟ್ 3 ಕೋಟಿ ಆದರೆ ಈ ಸಿನಿಮಾ ಕಲೆಕ್ಷನ್ ಮಾಡಿದ್ದು 18 ಕೋಟಿ. ಈ ಸಿನಿಮಾ ಬ್ಲಾಕ್ ಬಸ್ಟರ್ ಆಗಿತ್ತು. ಅವರ ಎರಡನೇ ಸಿನಿಮಾ ಅಭಿ. ಈ ಒಂದು ಸಿನಿಮಾ 2003ರಲ್ಲಿ ರಿಲೀಸ್ ಆಗಿತ್ತು. ಈ ಒಂದು ಸಿನಿಮಾದ ಬಡ್ಜೆಟ್ 2 ಕೋಟಿ. ಈ ಒಂದು ಸಿನಿಮಾ ಕಲೆಕ್ಷನ್ ಮಾಡಿದ್ದು 15 ಕೋಟಿ. ಈ ಒಂದು ಸಿನಿಮಾ ಸೂಪರ್ ಹಿಟ್ ಆಗಿತ್ತು. ಅವರ ಮೂರನೇ ಸಿನಿಮಾ ವೀರ ಕನ್ನಡಿಗ. ಈ ಒಂದು ಸಿನಿಮಾ 2004ರಲ್ಲಿ ರಿಲೀಸ್ ಆಗಿತ್ತು. ಈ ಒಂದು ಸಿನಿಮಾದ ಬಡ್ಜೆಟ್ 4 ಕೋಟಿ. ಈ ಒಂದು ಸಿನಿಮಾ ಕಲೆಕ್ಷನ್ ಮಾಡಿದ್ದು 11 ಕೋಟಿ. ಈ ಒಂದು ಸಿನಿಮಾ ಸೂಪರ್ ಹಿಟ್ ಆಗಿತ್ತು. ಅವರ ನಾಲ್ಕನೇ ಸಿನಿಮಾ ಮೌರ್ಯ. ಈ ಒಂದು ಸಿನಿಮಾ 2004ರಲ್ಲಿ ರಿಲೀಸ್ ಆಗಿತ್ತು. ಈ ಒಂದು ಸಿನಿಮಾದ ಬಡ್ಜೆಟ್ 1 ಕೋಟಿ. ಈ ಒಂದು ಸಿನಿಮಾ ಕಲೆಕ್ಷನ್ ಮಾಡಿದ್ದು 14 ಕೋಟಿ. ಈ ಒಂದು ಸಿನಿಮಾ ಸೂಪರ್ ಹಿಟ್ ಆಗಿತ್ತು. ಅವರ ಐದನೇ ಸಿನಿಮಾ ಆಕಾಶ್. ಈ ಒಂದು ಸಿನಿಮಾ 2005ರಲ್ಲಿ ರಿಲೀಸ್ ಆಗಿತ್ತು. ಈ ಒಂದು ಸಿನಿಮಾದ ಬಡ್ಜೆಟ್ 7 ಕೋಟಿ. ಈ ಒಂದು ಸಿನಿಮಾ ಕಲೆಕ್ಷನ್ ಮಾಡಿದ್ದು 20 ಕೋಟಿ. ಈ ಒಂದು ಸಿನಿಮಾ ಬ್ಲಾಕ್ ಬಸ್ಟರ್ ಆಗಿತ್ತು. ಅವರ ಅತಿ ಹೆಚ್ಚು ಕಲೆಕ್ಷನ್ ಮಾಡಿರುವ 8ನೇ ಸಿನಿಮಾ ಅರಸು. ಈ ಒಂದು ಸಿನಿಮಾ 2007ರಲ್ಲಿ ರಿಲೀಸ್ ಆಗಿತ್ತು. ಈ ಒಂದು ಸಿನಿಮಾದ ಬಡ್ಜೆಟ್ 7 ಕೋಟಿ ಆದರೆ ಈ ಸಿನಿಮಾ ಕಲೆಕ್ಷನ್ ಮಾಡಿದ್ದು 21 ಕೋಟಿ. ಈ ಸಿನಿಮಾ ಸೂಪರ್ ಹಿಟ್ ಆಗಿತ್ತು. ಅವರ 9ನೇ ಸಿನಿಮಾ ಮಿಲನ. ಈ ಒಂದು ಸಿನಿಮಾ 2007ರಲ್ಲಿ ರಿಲೀಸ್ ಆಗಿತ್ತು. ಈ ಒಂದು ಸಿನಿಮಾದ ಬಡ್ಜೆಟ್ 12 ಕೋಟಿ ಆದರೆ ಈ ಸಿನಿಮಾ ಕಲೆಕ್ಷನ್ ಮಾಡಿದ್ದು 35 ಕೋಟಿ. ಈ ಒಂದು ಸಿನಿಮಾ ಬ್ಲಾಕ್ ಬಸ್ಟರ್ ಆಗಿತ್ತು. ಅವರ 11ನೇ ಸಿನಿಮಾ ವಂಶಿ. ಈ ಒಂದು ಸಿನಿಮಾ 2008ರಲ್ಲಿ ರಿಲೀಸ್ ಆಗಿತ್ತು. ಈ ಒಂದು ಸಿನಿಮಾದ ಬಡ್ಜೆಟ್ 4 ಕೋಟಿ. ಈ ಒಂದು ಸಿನಿಮಾ ಕಲೆಕ್ಷನ್ ಮಾಡಿದ್ದು 16 ಕೋಟಿ. ಈ ಒಂದು ಸಿನಿಮಾ ಸೂಪರ್ ಹಿಟ್ ಆಗಿತ್ತು. ಅವರ 15ನೇ ಸಿನಿಮಾ ಜಾಕಿ. ಈ ಒಂದು ಸಿನಿಮಾ 2010ರಲ್ಲಿ ರಿಲೀಸ್ ಆಗಿತ್ತು. ಈ ಒಂದು ಸಿನಿಮಾದ ಬಡ್ಜೆಟ್ 7 ಕೋಟಿ. ಈ ಒಂದು ಸಿನಿಮಾ ಕಲೆಕ್ಷನ್ ಮಾಡಿದ್ದು 30 ಕೋಟಿ. ಈ ಒಂದು ಸಿನಿಮಾ ಸೂಪರ್ ಹಿಟ್ ಆಗಿತ್ತು. ಅವರ 25ನೇ ಸಿನಿಮಾ ದೊಡ್ಡ ಮನೆ ಹುಡುಗ. ಈ ಒಂದು ಸಿನಿಮಾ 2016ರಲ್ಲಿ ರಿಲೀಸ್ ಆಗಿತ್ತು. ಈ ಒಂದು ಸಿನಿಮಾದ ಬಡ್ಜೆಟ್ 16 ಕೋಟಿ ಆದರೆ ಈ ಸಿನಿಮಾ ಕಲೆಕ್ಷನ್ ಮಾಡಿದ್ದು 48 ಕೋಟಿ. ಈ ಒಂದು ಸಿನಿಮಾ ಬ್ಲಾಕ್ ಬಸ್ಟರ್ ಆಗಿತ್ತು. ಅವರ 26ನೇ ಸಿನಿಮಾ ರಾಜಕುಮಾರ. ಈ ಒಂದು ಸಿನಿಮಾ 2017ರಲ್ಲಿ ರಿಲೀಸ್ ಆಗಿತ್ತು. ಈ ಒಂದು ಸಿನಿಮಾದ ಬಡ್ಜೆಟ್ 20 ಕೋಟಿ ಆದರೆ ಈ ಸಿನಿಮಾ ಕಲೆಕ್ಷನ್ ಮಾಡಿದ್ದು 80 ಕೋಟಿ. ಈ ಒಂದು ಸಿನಿಮಾ ಬ್ಲಾಕ್ ಬಸ್ಟರ್ ಆಗಿತ್ತು. ಅವರ ಹೈಯೆಸ್ಟ್ ಕಲೆಕ್ಷನ್ ಮಾಡಿರುವ ಕೊನೆಯ ಸಿನಿಮಾ 30ನೇ ಸಿನಿಮಾ ಜೇಮ್ಸ್. ಈ ಒಂದು ಸಿನಿಮಾ 2022ರಲ್ಲಿ ರಿಲೀಸ್ ಆಗಿದೆ. ಈ ಒಂದು ಸಿನಿಮಾದ ಬಡ್ಜೆಟ್ 50 ಕೋಟಿ ಆದರೆ ಈ ಸಿನಿಮಾ ಕಲೆಕ್ಷನ್ ಮಾಡಿದ್ದು 150 ಕೋಟಿ. ಈ ಒಂದು ಸಿನಿಮಾ ಬ್ಲಾಕ್ ಬಸ್ಟರ್ ಆಗಿತ್ತು. ಅವರ ಒಂದು ಕೊನೆಯ ಸಿನಿಮಾ ಅಂದರೆ ಇದಲ್ಲ, ಇದು ಅತಿ ಹೆಚ್ಚು ಕಲೆಕ್ಷನ್ ಮಾಡಿರುವ ಸಿನಿಮಾ. ಅವರ ಒಂದು ಕೊನೆಯ ಸಿನಿಮಾ ಗಂಧದ ಗುಡಿ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮಾಡಿ ತಿಳಿಸಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ.